ಸ್ಯಾಂಡಲ್ವುಡ್ ಬ್ಯೂಟಿಗೆ ಮಹಾ ವಂಚನೆ ಕೇಸ್. ಸ್ನೇಹಿತನ ವಿರುದ್ಧವೇ ವಂಚನೆ ಕೇಸ್ ಹಾಕಿದ್ದ ಸಂಜನಾ. 2012ರಲ್ಲಿ ಕೇಸ್, 2025ರಲ್ಲಿ ಮಹತ್ವದ ತೀರ್ಪು. ಸಂಜನಾ ಸ್ಯಾಂಡಲ್ವುಡ್ನ ಮೋಸ್ಟ್ ಬ್ಯೂಟಿಫುಲ್ ನಟಿ. ಆಕೆಗೆ ರಾಹುಲ್ ತೋನ್ಸೆ ಎಂಬ ಬಹುಕಾಲದ ಗೆಳೆಯನಿದ್ದ. ಬಟ್ ಆ ಸ್ನೇಹಿತನೇ ಸಂಜನಾ ಬಳಿ 45 ಲಕ್ಷ ಹಣ ಪಡೆದು ವಂಚಿಸಿದ್ದ ಆರೋಪಿಗೆ ಕೋರ್ಟ್ ಇದೀಗ ದಂಡ ಮತ್ತು ಶಿಕ್ಷೆಯನ್ನ ವಿಧಿಸಿ ಆದೇಶ ನೀಡಿದೆ. ಒಂದು ಕಾಲದ ನಟಿಯ ಗೆಳೆಯ ಆರೋಪಿ ರಾಹುಲ್ ತೋನ್ಸೆಗೆ 61.50 ಲಕ್ಷ ದಂಡ, 6 ತಿಂಗಳ ಜೈಲು ಶಿಕ್ಷೆಯನ್ನ ವಿಧಿಸಿ 33ನೆಯ ಎಸಿಜೆಎಂ ಕೋರ್ಟ್ನ ನ್ಯಾಯಾಧೀಶ ಪಿಎಸ್ ಸಂತೋಷ್ ಕುಮಾರ್ ಆದೇಶವನ್ನ ನೀಡಿದ್ದಾರೆ. ಅಷ್ಟಕ್ಕೂ ಈ ಕೇಸ್ ಹಿಸ್ಟರಿ ಏನು ಅನ್ನೋದನ್ನ ನೋಡೋದಾದ್ರೆ 2018-19ನೆಯ ಇಸವಿಯಲ್ಲಿ ಸಂಜನಾಗೆ ರಾಹುಲ್ ಹಣ ಮಾಡುವ ಬಗ್ಗೆ ಆಸೆ ಹುಟ್ಟಿಸಿದ್ದ. ನಾನು ಹೇಳಿದ ಕಡೆ ಹೂಡಿಕೆ ಮಾಡಿದ್ರೆ ಅಧಿಕ ಲಾಭ ಬರುತ್ತೆ ಅಂತ ಆಮಿಷವೊಡ್ಡಿದ್ದ. ರಾಹುಲ್ ಮಾತನ್ನ ನಂಬಿದ್ದ ಸಂಜನಾ 45 ಲಕ್ಷ ಹಣವನ್ನ ರಾಹುಲ್ ತೋನ್ಸೆಗೆ ನೀಡಿದ್ರು. ನಂತರ ಯಾವುದೇ ವ್ಯವಹಾರ ಆಗದೆ ಅಸಲು ಹಣ ಸಹ ನೀಡಿರಲಿಲ್ಲ. ನೀಡಿದ್ದ 2 ಚೆಕ್ಗಳು ಬೌನ್ಸ್ ಆಗಿದ್ವು. ಹೀಗಾಗಿ ಸಂಜನಾ ಇಂದಿರಾನಗರ ಠಾಣೆಯಲ್ಲಿ ವಂಚನೆ ಪ್ರಕರಣವನ್ನ ದಾಖಲಿಸಿದ್ರು. ದಂಡದ ಮೊತ್ತದಲ್ಲಿ 10,000 ರೂಪಾಯಿಯನ್ನ ಕೋರ್ಟ್ ಶುಲ್ಕ ಕಡಿತ ಮಾಡಿ ಉಳಿದ ಹಣ ಸಂಜನಾಗೆ ನೀಡಲು ಕೋರ್ಟ್ ಆದೇಶವನ್ನ ನೀಡಿದೆ. ನಿಗದಿತ ಸಮಯದಲ್ಲಿ ದಂಡ ಪಾವತಿಸಿದ್ರೆ 6 ತಿಂಗಳ ಶಿಕ್ಷೆ ಮಾಫಿ ಮಾಡಲು ಕೋರ್ಟ್ ತೀರ್ಪನ್ನ ನೀಡಿತು. 1 ತಿಂಗಳ ಅಪೀಲ್ ಅವಧಿಯೊಳಗೆ ರಾಹುಲ್ ಕೋರ್ಟ್ ಮುಂದೆ ಹಾಜರಾಗಿ ದಂಡ ಪಾವತಿಸಬೇಕು. ಇಲ್ಲವಾದಲ್ಲಿ ಕನ್ವಿಕ್ಷನ್ ವಾರೆಂಟ್ ಜಾರಿಯಾಗಲಿದೆ. ಸದ್ಯ 6-7 ವರ್ಷಗಳ ವಂಚನೆ ಪ್ರಕರಣದಲ್ಲಿ ನಟಿ ಸಂಜನಾಗೆ ಗೆಲುವು ಸಿಕ್ಕಿರೋದು ನಟಿಗೆ ಖುಷಿ ತಂದಿರೋದಂತೂ ಸತ್ಯ. ಬಸವರಾಜ್ ಕುಂಬಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.